ಸ್ನೇಹಿತರೆ ನಮಸ್ಕಾರ. ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳು ಪೂರ್ವ ನಿರ್ಧರಿತವಾಗಿರ್ತವೆ. ಭಗವಂತ ಎಲ್ಲವನ್ನೂ ಸರಿಯಾಗಿ ಪ್ಲಾನ್ ಮಾಡೇ ಕಳಿಸಿರ್ತಾನೆ. ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ ಇರುತ್ತೆ. ಮಧ್ಯಮ ವರ್ಗದ ಫ್ಯಾಮಿಲಿ ಎಲ್ಲ ಒಳ್ಳೆಯ ಒಂದು ಕೆಲಸದಲ್ಲಿರ್ತಾನೆ, ಎಲ್ಲ ಚೆನ್ನಾಗಿ ನಡೀತಾ ಇರ್ತದೆ. ಅವ್ರದ್ದೊಂದು ಬಹಳ ದಿನದ ಡ್ರೀಮ್, ಕನಸು ಏನಪ್ಪ, ಒಂದು ಕಾರ್ ತೊಗೋಬೇಕು ಅಂತ. ಕಾರ್ ತೊಗೋಬೇಕು ಅಂತಂದರೆ ಅದಕ್ಕೆ 108 ವಿಧಾನಗಳು ಹಾಗೆ ಎಲ್ಲ ಪೂರೈಸಿ ಅದಕ್ಕೆ ಬೇಕಾದ ತಕ್ಕ ಮಟ್ಟಿಗೆ ಡೌನ್ ಪೇಮೆಂಟ್ಗಳನ್ನು ಹೊಂದಿಸಿ ಒಂದು ಕಾರನ್ನು ಲೋನ್ ಮಾಡಿಸಿ ತೊಗೊತಾರೆ. ಕಾರ್ ತೊಗೊಂಡ್ಮೇಲೆ ಮನೆಯಾಗಿರೋ ಸದಸ್ಯರೆಲ್ಲರೂ ಏನಂತಾರೆ, ನಡ್ರಿ ಕಾರನ್ನು ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ, ಹೊಸ ಕಾರಿಗೆ ಒಂದು ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಬರೋಣ. ಎಲ್ಲರೂ ಆ ಕಾರ್ ತೊಗೊಂಡು ಅವನ ಯಜಮಾನನು ತೊಗೊಂಡು ಹೋಗ್ತಾರೆ. ಮನೆ ದೇವರಿಗೆ ಹೊರಟಾಗ ದಾರಿಯಲ್ಲಿ ಸಿಕ್ಕಾಪಟ್ಟೆ ಗಾಳಿ ಮಳೆ ಏನೋ ಒಂದು ಅಡಚಣೆಗಳು ಆಗಿ ಒಂದು ಗಾಳಿಗೆ ಒಂದು ಮರದ ಕೊಂಬೆ ಈ ಕಾರಿನ ಮೇಲೆ ಬಿದ್ದುಬಿಡುತ್ತೆ. ಆ ಬಾನೆಟ್ಟಿನ ಮೇಲೆ ಕೊಂಬೆ ಬಿದ್ದು ಬ್ಯಾನೆಟ್ ಪೂರ್ತಿ ಡ್ಯಾಮೇಜ್ ಆಗುತ್ತೆ. ಅವಾಗ ಎಲ್ಲರೂ ಜನ ಬರ್ತಾರೆ, ಇವ್ರನ್ನ ಸುರಕ್ಷಿತವಾಗಿ ಹೊರಕ್ಕೆ ತೊಗೊಂಬಂದು ಕೂರಿಸಿ ಹೇಳ್ತಾರೆ, ನೋಡ್ರಿ ಹೊಸ ಕಾರು ಇವತ್ತೇ ತಂದಿರೋ ಕಾರು ಡ್ಯಾಮೇಜ್ ಆಗ್ಬಿಡ್ತು, ಇದು ನಿಮಗೆ ಭಾಳ ಅನ್ಲಕ್ಕಿ ಕಾರ್, ಇದು ಸುಮ್ಮನೆ ಕೊಟ್ಬಿಡೋದು ಒಳ್ಳೇದು ನೀವು ಈ ಕಾರನ್ನು. ಮನೆ ಯಜಮಾನ ಒಂದು ನಿಮಿಷ ಯೋಚನೆ ಮಾಡ್ತಾನೆ, ಹಿಂಗೆ ಹೇಳ್ತಾ ಇದ್ದಾರಲ್ಲ ಈ ಜನ. ಅವಾಗ ಅವನೊಂದು ಮಾತು ಹೇಳ್ತಾನೆ ಸ್ನೇಹಿತರಿಗೆ, ಇಲ್ಲ ಈ ಕಾರ್ ನನಗೆ ಅನ್ಲಕ್ಕಿ ಅಲ್ಲ, ಈ ಕಾರು ಕೊಂಬೆ ಮೇಲೆ ಬಿತ್ತು, ಅದು ಪೂರ್ವ ನಿರ್ಧಾರಿತವಾಗಿ ದೇವರ ಭಗವಂತನ ಇಚ್ಛೆ, ನಮ್ಮೆಲ್ಲರ ಜೀವ ಉಳಿಸೈತಿದು. ಮೇಲೆ ಬಿದ್ದಿದ್ರೆ ತೊಂದರೆ ಆಗ್ತಾಯಿತ್ತು, ಜೀವ ಉಳಿಸಿದ ಈ ಕಾರನ್ನ ನಾನು ಸಹಾಯ ತನಕನೂ ಮಾರೋದಿಲ್ಲ, ಇನ್ಶೂರೆನ್ಸಿಂದ ಕಾರನ್ನ ಸರಿ ಮಾಡಿಸ್ಕೋಬೋದು, ಹಾಗಾಗಿ ನಾನಂತರೂ ಈ ಕಾರನ್ನ ಕೊಡೋದಿಲ್ಲ ಅಂತ. ನಾವೇ ಘಟನೆನ ನಡೆಯುವ ತೊಂದರೆಗಳನ್ನ ಇವನ್ನ ಯಾವ ರೀತಿ ತೊಗೊತೀವಿ ಅನ್ನೋದು ನಮ್ಮ ಜೀವನನ ನಿರ್ಧರಿಸುತ್ತೆ. ಇದಕ್ಕೆ ಪಾಸಿಟಿವ್ ಥಿಂಕಿಂಗ್ ಅಂತಾರೆ. ಸಣ್ಣ ಕತೆ, ಒಂದು ಒಳ್ಳೆ ಮಾರಲಿಟಿ ಎಲ್ಲರಿಗೂ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.